ವೆಯ್ಟ್ ಲಾಸ್ ಆಗಬೇಕಾ, ಟೇಸ್ಟ್ ಕೂಡ ಬೇಕಾ, ಹೆಲ್ದಿಯಾಗೂ ಇರಬೇಕಾ? ಹಾಗಾದರೆ ಬನ್ನಿ, ಈ ಬ್ಯುಸಿ ಟೈಮ್ನಲ್ಲೂ ಫಟಾಫಟ್ ಅಂತ ತಯಾರಾಗೋ ಸೂಪರ್ ಟೇಸ್ಟಿ ಮಸಾಲ ಓಟ್ಸ್ನ ಮಾಡೋಣ. ಮೊದಲು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಸೈಜು 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಿದೆ ಅಂದವಾಗಲೇ ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಮೀಡಿಯಮ್ ಸೈಜ್ 2 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಎಲ್ಲವನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಬೇಗ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕೋತಾ ಇದ್ದೀನಿ. ನಿಮಗೆ ಯಾವೆಲ್ಲ ತರಕಾರಿ ಇಷ್ಟನೋ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಬೇಗ ಓಟ್ಸ್ ರೆಡಿ ಆಗಬೇಕು ಅಂದರೆ ತರಕಾರಿನ ಮೊದಲೇ ಬೇಯಿಸ್ಕೊಂಡು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬೇಯಿಸ್ಕೊಂಡು ತೊಗೊತಾ ಇಲ್ಲ, ಡೈರೆಕ್ಟ್ ಬಾಣಲಿಗೆ ಹಾಕಿ ಈಗ ಬೇಯಿಸ್ಕೊತಾ ಇದ್ದೀನಿ. ಮುಚ್ಚಳನ ಮುಚ್ಚಿ ಬೇಯಿಸಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದಿದೆ ಅಂದಮೇಲೆ ಇದಕ್ಕೆ ನಾನು 1 ದೊಡ್ಡ ಬಟ್ಲಷ್ಟು ಓಟ್ಸ್ನ ಹಾಕೋತಾ ಇದ್ದೀನಿ. ನೀವು ಯಾವ ಓಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ರೋಲ್ಡ್ ಓಟ್ಸ್ ಆದರೂ ಯೂಸ್ ಮಾಡಿ ಅಥವಾ ನಾರ್ಮಲ್ ಓಟ್ಸ್ ಆದರೂ ಯೂಸ್ ಮಾಡಿ. ಈಗ ಅದನ್ನೆಲ್ಲನೂ ನಾನು ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕೆಂದರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕ್ಯಾಬೇಜ್ ಹಾಕ್ಕೋಬೋದು. ನಿಮ್ಗೆ ಇಷ್ಟ ಆಗೋಂಥ ತರಕಾರಿನ ಇದಕ್ಕೆ ನೀವು ಸೇರಿಸ್ಕೊಳ್ಬೋದು. ಅಥವಾ ಏನೂ ತರಕಾರಿ ಹಾಕ್ದಿರ ಕೇವಲ ಈರುಳ್ಳಿ ಟೊಮೆಟೊ ಹಾಕಿನೂ ಮಾಡ್ಬೋದು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಚೆನ್ನಾಗಿ ಕಾಯಿಸ್ಕೊಂಡಿರೋ ನೀರನ್ನ ಹಾಕ್ತಾಯಿದ್ದೀನಿ. ಬಿಸಿ ನೀರನ್ನೇ ಹಾಕಬೇಕು. 1 ಕಪ್ ಓಟ್ಸ್ಗೆ 2 ರಿಂದ 2.5 ಕಪ್ ಅಷ್ಟು ನೀರನ್ನ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಸೂಪಿ ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಪ್ಯಾಕೆಟ್ ಅಷ್ಟು 1 to 3 ಮ್ಯಾಗಿ ಮಸಾಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಮ್ಯಾಗಿ ಮಸಾಲೆ ಪೌಡ್ರ್ ಹಾಕೋದ್ರಿಂದ ಓಟ್ಸು ಸೂಪರ್ ಟೇಸ್ಟಿಯಾಗಿರುತ್ತೆ. ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಪುಡಿನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮ್ಯಾಗಿ ಪೌಡ್ರನ್ನ ಹಾಕಿದ್ದೀನಿ. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಕನ್ಸಿಸ್ಟೆನ್ಸಲ್ಲಾದರೂ ಮಾಡ್ಕೋಬೋದು. ನನಗೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಸೂಪಿ ಥರ ಬೇಕು ಅಂತ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಪ್ರತಿ ಸತಿ ನೀರು ಆ್ಯಡ್ ಮಾಡ್ಕೊಂಡಾವಾಗ್ಲೂ ಬಿಸಿ ನೀರನ್ನೇ ಹಾಕಬೇಕು. ಆವಾಗಲೇ ಓಟ್ಸ್ ತುಂಬ ಚೆನ್ನಾಗಿರುತ್ತೆ. ಓಟ್ಸ್ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಕೊನೆಯದಾಗಿ ನೀವು ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆಗಿರುವಂಥ ಓಟ್ಸ್ ರೆಡಿ ಆಗುತ್ತೆ. ಇದಕ್ಕೇನೋ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ಒಂದು 5-10 ನಿಮಿಷದಲ್ಲೆಲ್ಲನೂ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ಮಸಾಲ ಓಟ್ಸ್ ರೆಡಿ ಆಗಿಬಿಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಸಾಯಂಕಾಲದ ಹೊತ್ತು ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು ಅನಿಸ್ತಿದೆ ಸ್ನ್ಯಾಕ್ಸ್ ಥರ ಅಂದರೂ ಕೂಡ ಇದು ಒಂದು ಒಳ್ಳೆ ಆಪ್ಷನ್, ಟೇಸ್ಟಿ ಮತ್ತು ಹೆಲ್ದಿ ಆಪ್ಷನ್. ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನಿದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಲ್ಕ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ತಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಫಾರ್ ಮೋರ್ ಹೆಲ್ದಿ ರೆಸಿಪೀಸ್ ಕೀಪ್ ವಾಚಿಂಗ್ ಆದ್ಯ ಹೋಮ್ ಕುಕಿಂಗ್.